ಅವನ್ ಗಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಹೇ ಹಲೋ ವಾಟ್ಸಪ್ ಫ್ಯಾಮ್, ನಾನು ನಿಮ್ಮ ಚಂದ್ರ ಕುಮಾರ್. ನೀವು ನೋಡ್ತಾ ಇರಾ ಚಿತ್ತು ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ನನ್ನ ವಿಡಿಯೋನ ಹೊಸ್ದಾಗಿ ನೋಡಿ ಅವರಲ್ಲ ತಪ್ಪದೆ ಒಂದು ಲೈಕು ಶೇರ್ ಸಿಕ್ಕೊಂಡು ಮರಿಬೇಡಿ ಸ್ನೇಹಿತರೆ. ಏನಪ್ಪ ಇವತ್ತು ಬರೀ ಪಿಕ್ಚರ್ಸ್ ತೋರಿಸಿದ್ದು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ಯಾಕೆಂದ್ರೆ ನನಗೆ ಗಾಡಿ ಸಿಕ್ಕಿಲ್ಲ. ಗಾಡಿ ಸಿಕ್ಕಿದ್ರೆ ಅದ್ರ ಅನುಭವ ಹೇಗಿರುತ್ತೆ ಮತ್ತು ಸಸ್ಪೆನ್ಷನ್ ಹೇಗಿದೆ ಪ್ರತಿಯೊಂದು ಫೀಲ್ ಕೂಡ ಹೇಳ್ತಾ ಇದೆ. ಬಟ್ ಗಾಡಿ ಸಿಗದ ಕಾರಣ ಅದ್ರ ಸ್ಪೆಕ್ಸ್ ಮುಖ ರಿವ್ಯೂ ಮಾಡ್ತೀನಿ. ಬೇಜಾರು ಮಾಡ್ಕೊಬೇಡಿ. ಗಾಡಿನ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಅದ್ರ ಬಗ್ಗೆ ಕೂತು ರಿವ್ಯೂ ಮಾಡ್ತೀನಿ, ಓಕೆನಾ? ಸದ್ಯಕ್ಕೆ ಈಗ ಇದ್ರ ಬಗ್ಗೆ ತಿಳ್ಕೊಂಡಿದೆ. ಈ ಗಾಡಿ ಹಿಮಾಲಯನ್ 450 ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಅಂತ ಅಂದ್ಕೊತೀನಿ. ಕೆಲವೊಂದು ಜನ ತಿಳ್ಕೊಂಡ್ರೆ, ಬಟ್ ತಿಳ್ಕೊಂಡಿಲ್ದಾರೆ ತಿಳ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಗಾಡಿ ಬಗ್ಗೆ ಡೀಪಾಗೆಲ್ಲ ಹೇಳಕ್ಕೆ ಹೋಗಲ್ಲ. ನಿಮ್ಮನ್ನು ತಡೆದಿರುವವರು ಯಾರು? ಸುಮ್ಮನೆ ನಿಮಗೂ ಒಂಥರ ಶೂಟ್ ಆಗ್ತಂಗೆ ಇರುತ್ತೆ. ಸೊ ಸಿಂಪಲಾಗಿ ಏನೇನು ಇರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಪ್ಲೀಸ್ ಕೊನೆಯವರು ವೀಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಪ್ರತಿ ಸಲ ನನ್ನ ವೀಡಿಯೋನ ಎಲ್ಲ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀರಾ. ಕೊನೆಯವರು ವೀಡಿಯೋ ನೋಡಿದ್ರೆ ಅಲ್ವಾ ನಿಮಗೆ ಗಾಡಿ ಬಗ್ಗೆ ಗೊತ್ತಾಗೋದು, ಅಥವಾ ಯಂತ್ರ ಬಗ್ಗೆ ಇವಾಗ ನಾನು ವೀಡಿಯೋ ಮಾಡಿದ್ದೀನೋ ಅದು ಗೊತ್ತಾಗುತ್ತೆ. ನೀವು ಕೊನೆಯವ್ರಿಗೆ ವೀಡಿಯೋ ನೋಡಲ್ಲ ಹೆಂಗೆ ಗೊತ್ತಾಗುತ್ತೆ? ಸೊ ಪ್ಲೀಸ್ ಕೊನೆಯವ್ರು ವೀಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ. ಇದ್ರ ಇಂಜಿನ್ ಬಂದ್ಬಿಟ್ಟು ನಿಮಗೆ 452 cc ಆಗಿರುತ್ತೆ. ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು ನಿಮಗೆ 40 ಪವರ್ ಪ್ರೊಡ್ಯೂಸ್ ಮಾಡುತ್ತೆ 8000 RPM ಅಲ್ಲಿ. ಇದ್ರ ಫ್ಯೂಯಲ್ ಕೆಪಾಸಿಟಿ ಬಂದು 17 ಲೀಟರ್ ಆಗಿರುತ್ತೆ. ಗೇರ್ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ನಿಮಗೆ 6 ಸ್ಪೀಡ್ ಗೇರ್ ಬಸ್ ಕೊಡ್ತಾ ಇದ್ದಾನೆ, ತುಂಬ ಒಳ್ಳೆಯ ವಿಷಯ. ಮತ್ತು ಇದರಲ್ಲಿ ಟ್ಯೂಬ್ ಟೈರ್ ಕೊಡ್ತಾ ಇದ್ದಾನೆ. ಮತ್ತು ಇದ್ರ ವೆಯ್ಟ್ ಬಂದ್ಬಿಟ್ಟು ನಿಮಗೆ 196 kg. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 40 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 5500 RPM ಅಲ್ಲಿ. ತುಂಬ ಒಳ್ಳೆ ಇದು ಮಾಡಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಲಾಸ್ಟ್ ಬಿಟ್ಟಿದೆ ಹಿಮಾಲಯನ್ ಹೋಲಿಸ್ಕೊಂಡ್ರೆ ಈ ಹಿಮಾಲಯನ್ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ಫುಲ್ ರೀಫೈಂಡ್ ಇಂಜಿನು. ಗಾಡಿ ಮಾತ್ರ ನೋಡೋಕ್ಕೆ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತು ಪ್ರತಿ ಸಲ ಏನು ಮಾಡೋರು ಆಯಿಲ್ ಕೂಲ್ಡ್ ಇಂಜಿನ್ ಕೊಟ್ಬಿಡೋರು. ಈ ಸತಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. 4 ವಾಲ್ವು, ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಮತ್ತು ಎರಡು ಡ್ಯೂಯಲ್ ಚಾನಲ್ ABS ಕೊಡ್ತಾ ಇದ್ದಾನೆ. USB ಚಾರ್ಜಿಂಗ್ ಪೋರ್ಟ್ ಇರುತ್ತೆ. ಮತ್ತು ಇದರಲ್ಲಿ ವೇರಿಯಂಟ್ಸ್ ಇದೆ ಸ್ನೇಹಿತರೆ. ಬೇಸ್ ವೇರಿಯಂಟು ಮತ್ತು ಪಾಸ್ ವೇರಿಯಂಟು, ಸುಮಿತ್, ಕಮಿತ್, ವೈಟ್ ಅಂತ ಒಂದು ವೇರಿಯಂಟ್ ಇದೆ. ಮತ್ತು ಸುಮಿತ್ ಹ್ಯಾನ್ಲೆ ಬ್ಲ್ಯಾಕ್ ಅಂತ ವೇರಿಯಂಟ್ಸ್ ಇದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈ ರೀತಿ 4 ವೇರಿಯಂಟಲ್ಲಿ ಗಾಡಿ ಲಾಂಚ್ ಮಾಡಿದ್ದಾರೆ. ಇನ್ನೊಂದು ವಿಷಯ, ಗಾಡಿ ಬಂದ್ಬಿಟ್ಟು 5 ಕಲರ್ ಲಾಂಚ್ ಆಗಿದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ರಿ, ಖುಷಿ ಪಡ್ರಿ. ಮತ್ತು ಗಾಡಿ ಆನ್ ಪ್ರೈಸ್ ಹೇಳೋಕೆ ಹೋಗಲ್ಲ, ಏಕೆಂದರೆ ಒಂದೊಂದು ಸ್ಟೇಟಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಡಿಸ್ಟಿಕ್ಕಿಗೂ ಸ್ವಲ್ಪ ಲಿಟ್ಲ್ ಬಿಟ್ ಡಿಫ್ರೆನ್ಸ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಹಾಕಿ ಹಾಕ್ತಾರೆ. ಹಾಗಾಗಿ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2.69 ಲ್ಯಾಕಿಂದ ಹಿಡಿದು 2.84 ಲ್ಯಾಕ್ವರೆಗೂ ಗಾಡಿ ಶೋರೂಮ್ ಅವೈಲೇಬಲ್ ಇದೆ. ಇನ್ನು ಅದು ಬಿಟ್ಟರೆ ಅಷ್ಟೇ ಸ್ನೇಹಿತರೆ. ಇದ್ರ ಬಗ್ಗೆ ಏನಾರ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಗಾಡಿ ಕೈ ಸಿಕ್ಕಿದಾಗ ವೀಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಏನಾರ ನಿಮಗೆ ಬೇಕು, ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಅಂದರೆ ಜಸ್ಟ್ ಒಂದು ಕಾಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.